ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತು ನಮ್ಮ ಸಿರಹಟ್ಟಿ ಮೀಸಲು ಕ್ಷೇತ್ರವನ್ನ ಮೀಸಲು ಕ್ಷೇತ್ರವಾದಂಥ ಈ ಒಂದು ಮುಂಡ್ರಿಗೆ ಆಗಿರಲಿ, ಒಂದು ತಾಲೂಕಾಗಿರಲಿ, ಲಕ್ಷ್ಮೇಶ್ವರ ತಾಲೂಕಾಗಿರಲಿ, ಸಿರಹಟ್ಟಿ ತಾಲೂಕಾಗಿರಲಿ, ಈ ಒಂದು 3 ತಾಲೂಕಿಗೆ ಒಂದು ಮೀಸಲು ಕ್ಷೇತ್ರದ ಇತಿಹಾಸನ ಇವತ್ತಿಗೂ ಮಡಿ ಮಾಡಕ ಯಾವ ರಾಜಕಾರಣಿ ಕಡೆಯಿಂದನೂ ಆಗಲಿಲ್ಲ. ಅದಕ್ಕೋಸ್ಕರ ಈ ಒಂದು ಮೀಸಲು ಕ್ಷೇತ್ರಕ್ಕೆ ಉತ್ತಮವಾದಂಥ ಒಬ್ಬ ವ್ಯಕ್ತಿಯನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಅವರು ಇವತ್ತಿಗೂ ಎಂತೆಂಥ ಸಾಧನೆ ಮಾಡಿದ್ದಾರೆ, ಎಂತೆಂಥ ಸರ್ವೆ ಮಾಡಿದ್ದಾರೆ, ಎಂತೆಂಥ ಅನುಭವ ಪಟ್ಟಿದ್ದಾರೆ. ಇವತ್ತು ಪುಟ್ಟರಾಜ್ ಗವಾಯಿ, ಕಣ್ಣು ಇಲ್ದಂಥ ಪುಟ್ಟರಾಜ್ ಗವಾಯಿಗಳಿಂದ ಹಿಡಿದು ಅಂದ್ರು, ಅನಾಥರು, ಕುಳ್ರು, ಕುಂಟ್ರು, ಬಡವ್ರನ್ನ ಎಲ್ಲೆಲ್ಲಿ ಫುಟ್ಪಾತ್ನಲ್ಲಿ ಮಲ್ಕೊಂಡಿರ್ತಾರ ಅಂಥವ್ರನ್ನ ತಮ್ಮಂದು ಅವ್ರಿಗೆ ಜಾಗೃತಿ ಕೊಟ್ಟು ಒಳ್ಳೆ ಸ್ಥಾನ ಕೊಟ್ಟು ಇವತ್ತು ತನ್ನ ಒಂದು ರಕ್ತನ ಆ ಜನರಿಗೆ ಯಾರಿಗೆ ಸಹಾಯ ಬೇಕಂತವ್ರಿಗೆ ವರ್ಷಕ್ಕೆ 3-4 ಸಲ ರಕ್ತ ಕೊಟ್ಟು ಇವತ್ತು ಅವರು ಆ ಆಸ್ತಿ ಏನಿದೆ ಅನ್ನೋದು ಅವ್ರ ಮನೆಗೆ ಬಂದು ನಾನು ಆ ಒಂದು ವ್ಯವಸ್ಥೆ ನೋಡಿದಾಗ ಇವ್ರಿಗೆ ಯಾವುದು ದುಡ್ಡಿನ ಮೇಲೆ ಆಸೆ ಇಲ್ಲ. ಇವರಿಗೆ ಸಿಗ್ಬೇಕಾಗಿದ್ದು ವ್ಯವಸ್ಥೆ ಏನಪ್ಪ ಅಂದ್ರೆ ಜನರು ಪರಿವರ್ತನೆಯ ಜಗದ ನಿಯಮ ಆಗ್ಬೇಕು. ಪ್ರತಿಯೊಂದು ವ್ಯವಸ್ಥೆಗಳು ಮಲಿನ ಆಗಿದವು. ಅದನ್ನ ಮಡಿ ಆಗ್ಬೇಕಾದ್ರೆ ಈ ಸಿಗ್ಲಿ ಬಸ್ಸನ್ನ ಎಷ್ಟು ನೀವು ಗೌರವಿಸ್ತೀರಿ, ಎಷ್ಟು ನೀವು ಇಷ್ಟಪಡ್ತೀರಿ, ಹಾಗೆ ನಾನು ಇಷ್ಟಪಡಂತ ಒಬ್ಬ ಮಹಾನ್ ವ್ಯಕ್ತಿನ ನಿಮ್ಮ ಮುಂದೆ ಪರಿಚಯ ಮಾಡಿಸ್ಕೊಡ್ತೀನಿ. ಇವರೇ ದೇವು ಹಡಪದಂತಂದು ನಿಮ್ಮ ಸ್ವಲ್ಪ ಹೇಳಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದೇವು ಹಡಪದ ಅಂತೇಳಿ. ನಾನು ಮೂಲತಃ ಕ್ಷೌರಿಕ ವೃತ್ತಿಯನ್ನು ಮಾಡುವಂಥ ವ್ಯಕ್ತಿ, ಜೊತೆಗೆ ಬಡತನ ಕುಟುಂಬದಲ್ಲಿ ಬದುಕಿದಂಥ ವ್ಯಕ್ತಿ, ಜೊತೆಗೆ ನಾವು 3 ಜನ ಅಣ್ಣ ತಮ್ಮಂದಿರು ಕೂಡ ಕ್ಷೌರಿಕ ವೃತ್ತಿಯನ್ನು ಮಾಡುತ್ತೇವೆ. ಅದನ್ನು ನಂಬಿ ಬದುಕೋರು. ಯಾಕೆ ಅಂತ ಹೇಳಿದ್ರೆ ಕಾಯಕದಲ್ಲೇ ಅತಿ ನಿಷ್ಠವಾದಂಥ ಕಾಯಕ ಯಾವುದಿದ್ರೆ ಅದು ಕ್ಷೌರಿಕ ವೃತ್ತಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ತಾವೆಲ್ಲ ನೋಡಿರ್ಬೋದು ವ್ಯಾಪಾರದಲ್ಲಿ ಹಲವಾರು ಮೋಸಗಳಾಗ್ತವೆ, ಆದ್ರೆ ಕ್ಷೌರಿಕ ವೃತ್ತಿಯಲ್ಲಿ ಮೋಸ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ಕನ್ನಡಿ ಮುಂದಿರುತ್ತ, ಮುಂದೆ ಕನ್ನಡಿ ಇರುತ್ತ, ಮಗ್ಲ ಕ್ಷೌರಿಕ ಇರ್ತಾನ. ಅದು ಪ್ರಾಮಾಣಿಕತೆ ಒಂದು ದೃಷ್ಟಿಯಿಂದ ನಾವು ಆ ಕಾಯಕ ಮಾಡ್ತಾ ಮೇಲ್ ಬಂದಿದ್ವಿ, ನೊಂದು ಬೆಂದು ಬಂದಿದ್ವಿ. ಆದ್ರೆ ನನಗೊಂದು ಅನಿಸಿದ್ದು ಏನಂತ ಹೇಳಿದ್ರೆ, ಜೀವನದಲ್ಲಿ ಸಾವು ಖಚಿತ ಇರೋದ್ರೊಳಗ ಎಷ್ಟು ನಮಗೆ ದೇವ್ರ ಶಕ್ತಿ ಕೊಡ್ತಾನ ಅಷ್ಟು ಸೇವೆಯನ್ನ ಮಾಡ್ಬೇಕು. ಯಾಕೆ ಮಾಡ್ಬೇಕಂತ ಹೇಳಿದ್ರೆ ತಾವೆಲ್ಲ ನೋಡ್ಬೋದು ಮಾನ್ ವ್ಯಕ್ತಿಗಳು ಇವತ್ತು ಗಾನವಿಗೆ ಪುಟ್ಟ ಅಜ್ಜರ್ ಇರ್ಬೋದು, ಪಂಚಾಕ್ಷರಿ ಗವಾಯಿಗಳು ಇರ್ಬೋದು, ಜೊತೆಗೆ ನಮ್ಮ ಕೊಪ್ಪಳದ ಗವಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಇರ್ಬೋದು, ಆಮೇಲೆ ಸಿದ್ಧಗಂಗಾ ಸ್ವಾಮಿಗಳು, ಹಿಂಗೆ ಹಲವಾರು ಶರಣರ. ಮತ್ತು ನಾನು ಸಣ್ಣವರಿದ್ದ ಬೆಳೆದಿದ್ದು ಗುರುಗಳ ಒಂದು ಮಾರ್ಗದರ್ಶನ. ಯಾಕಂತ ಹೇಳಿದ್ರೆ ಎಲ್ಲ ಮಕ್ಕಳು ಇವತ್ತು ಗೆಳೆಯರ ಜೊತೆಗೆ ಹೋಗಿರ್ತಾರ, ಆದ್ರೆ ನಾನಿದ್ದಿದ್ದು ಬಾಲ್ಯದಲ್ಲಿ ಎಲ್ಲ ಗುರುಗಳ ಸೇವೆ ಮಾಡ್ತಾ ಬೆಳೆದಂಥ ವ್ಯಕ್ತಿ. ಜೊತೆಗೆ ಎಲ್ಲ ಮಕ್ಕಳೊಟ್ಟಿಗೆ ಹಾಸ್ಟೆಲಲ್ಲಿ ಬೆಳೆದ ಜೀವನ ನನಗೇನು ಮಾಡೈತೆ ಅಂತ ಹೇಳಿದ್ರೆ, ಎಲ್ಲರನ್ನ ಪ್ರೀತಿಸಬೇಕು, ಎಲ್ಲರನ್ನ ಗೌರವಿಸಬೇಕು, ಎಲ್ಲರಿಗೂ ಸಮಾನತೆ ಕೊಡಬೇಕು. ಯಾವತ್ತು ನಾವು ದುಡ್ಡಿನಿಂದ ಜಾತಿಯಿಂದ ಹೋಗ್ತೀವಿ ಅದು ಹೋಗ್ಬೇಕು ಅನ್ನೋ ಒಂದು ದಿಶೆಯಲ್ಲಿ ಇವತ್ತು ಯಾರು ನೊಂದು ಬೆಂದವರಲ್ಲ, ಶ್ರೀಮಂತರ ಮನೆಗೆ ಹೋಗಿ ಚಮಚಾಗಿರಿ ಮಾಡೋದಕ್ಕಿಂತ ನೊಂದು ಬೆಂದವನ ಮನೆಯಲ್ಲಿದ್ದು ಅವನ ಮನಸ್ಸನ್ನ ಗೆದ್ದು ಅವನಿಗೆ ಸೇವೆ ಮಾಡಿದ್ರೆ ಅದು ದೇವರ ಸೇವೆ ಅನ್ಕೊಂಡು ನಾನು ಸೇವೆ ಮಾಡ್ತಾ ಇದ್ದೀನಿ. ಅಂದಮೇಲೆ ದೇವು ಹಡಪದವ್ರೆ, ನೀವು ಸಮಾಜಕ್ಕಾಗಿ ನಿಮ್ಮ ಒಂದು ಸಾಧನೆಯ ಒಂದು ಕೊಡುಗೆ ಏನು ಅನ್ನೋದ್ರ ಬಗ್ಗೆ ನಾನು ಕೇಳಬೇಕಂತ ಬಯಸ್ತೇನೆ. ನನಗೆ ಇವತ್ತು ಇನ್ನೊಂದು ಸಂತೋಷಕರ ಸುದ್ದಿ ಏನಂತ ಹೇಳಿದ್ರೆ, ನಾನು ಸುಮಾರು ವರ್ಷಗಳಿಂದ ಏನಿವತ್ತು ಬಸಣ್ಣ ತನ್ನ ವೈಯಕ್ತಿಕ ಒಂದು ಕೇಸನ್ನು ಗೆದ್ದಿದ್ದಾರೋ ಅವ್ರದ್ದು ಎಲ್ಲ ಹಾದಿಯನ್ನು ನೋಡಿ ನನಗೂ ಕೂಡ ಏನಾಗೈತೆ ಅಂತ ಹೇಳಿದ್ರೆ, ಬಸಣ್ಣವರ ಭಾಳ ಚಾಣಕ್ಯರಿದ್ದಾರೆ, ಜೊತೆಗೆ ಅವರು ಕೂಡ ಸಮಾಜ ಸೇವಕರು ಅನ್ನೋದನ್ನು ನಾನು ಮನಗೊಂಡು, ಜೊತೆಗೆ ಅವರು ನನ್ನ ಜೋಡಿ ಇರೋದು ಇವತ್ತು ನನ್ನ ಸೌಭಾಗ್ಯ ಸರ್. ಯಾಕಂತ ಹೇಳಿದ್ರೆ ನನ್ನ ಮನೆಗೆ ಬಂದಿದ್ದಾರೆ, ಜೊತೆಗೆ ಮಾರ್ಗದರ್ಶನ ಕೂಡ ಅವ್ರು ನನಗೆ ಕೊಡ್ತಾ ಇರ್ತಾರೆ. ಬಂಧುಗಳೇ, ಅವ್ರು ಕೇಳಿದ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ನಿಮ್ಮ ಸಮಾಜದಲ್ಲಿ ನೀವು ನಿಭಾಯಿಸುವಂಥ ಹುದ್ದೆಗಳಿರ್ಬೋದು, ಜೊತೆಗೆ ಮಾಡಿದ ಕಾರ್ಯಗಳನ್ನು ಕೇಳ್ತಾ ಇದ್ರೆ. ಬಸಣ್ಣ, ನಾನು ಮೂಲತಃ ಈ ಮುಂಡ್ರಿಗಿ ತಾಲೂಕು ಹಾವೇರಿಯಿಂದ ಬಂದ ಮುಂಡ್ರಿಗಿ ತಾಲೂಕಿಗೆ ಬಂದ ಮೇಲೆ ನನ್ನ ಆರಾಧ್ಯ ದೇವರಾದಂಥ
ಶ್ರೀ ಅನ್ನದಾನ ಭಾರತಿ ಅಪ್ಪಣ್ಣ ಮಹಾಸ್ವಾಮಿಗಳು ಯಾರಿಗಾದ್ರೂ ಇವತ್ತು ನೋಡ್ರಿ ಹುದ್ದೆಯನ್ನು ನಾವು ಹುಡುಕೊಂಡು ಹೋಗ್ತೇವೆ. ಆದ್ರೆ ನನಗೆ ಸಮಾಜದ ತಾಲೂಕಾ ಅಧ್ಯಕ್ಷನ ಮಾಡಿದಾಗ ನಾನು ಅಲ್ಲಿ ಇರ್ಲಿಲ್ಲ. ಆ ಒಂದು ನಮ್ಮ ಪರಮ ಪೂಜ್ಯರು ಇಲ್ಲ, ಈ ದೇವಣ್ಣ ಹುಡುಗ ನನ್ನ ಕೂಡ ಅವ್ರು ನೋಡಿಲ್ಲ, ಆದ್ರೆ ನಾನು ಅವ್ರಿಗೆ ನೋಡಿನಿ. ಆದ್ರೆ ಬಟ್ ಅವ್ರು ನನ್ನ ಮೇಲೆ ಗಮನ ಇಲ್ಲಂದ್ರೂ ಕೂಡ ಏನ್ ಮಾಡಿದ್ರು ಅಂತ ಹೇಳಿದ್ರ, ಶ್ರೀ ಶರಣ ಹಡಪದ ಅಪ್ಪಣ್ಣನವರ ಜಯಂತ್ಯೋತ್ಸವ ಕ್ಲಬ್ ಕೌನ್ಸಿಲ್ ತಾಲೂಕು ಘಟಕ ಮುಂಡ್ರಿಗಿ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಉದ್ಘಾಟನಾ ಸಮಾರಂಭ ಸಂಘ. ಸಮಾಜ ಸೇವಕ ಡಿ.ಒ. ಹಡಪದ ತಿಪ್ಪಾಪುರ ಇವರ 44ನೇ ಹುಟ್ಟುಹಬ್ಬದ ಶುಭಾಶಯಗಳು. ಆದಿಶಕ್ತಿ ಜನಜಾಗೃತ ಆರೋಗ್ಯರಿ ಸತ್ಯಮ್ಮ ದೇವಿ ಕಾರ್ತಿಕೋತ್ಸವ. ಸಮಾಜ ಸೇವಕ ಡಿ.ಒ. ಹಡಪದ ಮುಂಡ್ರಿಗಿ ತಾಲೂಕು ತಿಪ್ಪಾಪುರ ಗ್ರಾಮದವರು. ಇವರ ತ್ಯಾಗದ ಬಗ್ಗೆ, ಸಮಾಜ ಸೇವೆಯ ಬಗ್ಗೆ ತುಂಬಲಾರದಷ್ಟು ಖುಷಿಯಾಗಿದೆ. ಯಾಕಂದರೆ ಇಂಥ ಒಬ್ಬ ಸಮಾಜ ಸೇವಕ ಮುಂಡ್ರಿಗಿ ತಾಲೂಕಿನಲ್ಲಿ ಒಬ್ಬ ಹಳ್ಳಿ ಗ್ರಾಮದಲ್ಲಿ ಜನಿಸಿ ಇವತ್ತು ಇತಿಹಾಸ ಬರೆದಂಥ ಈ ಡಿ.ಒ. ಹಡಪದ ಕಂಬಾರ, ಕುಂಬಾರ, ಸುನಗಾರ, ಶಮಗಾರ, ಎಳವ, ನೇಕಾರ, ಮಡಿವಾಳ, ತಳವಾರ, ಗಾಣಿಗ, ಗೊಲ್ಲ, ಯಾದವ, ಕುರುಬ, ವೀರಶೈವ, ಹಿಂದೂ ಲಿಂಗವಂತ, ಬಂಜಾರ, ರೆಡ್ಡಿ, ಕೊರಮ, ಕೊರಚ ಅನ್ನಂಥ ಎಷ್ಟೋ ಜಾತಿಗಳಲ್ಲಿ ಇದು ಒಂದು ಜಾತಿ. ಹಡಪದ ಅಪ್ಪಣ್ಣವರ ಒಂದು ಸಮಾಜ ಸೇವಕ ಆಗಿ ಇವತ್ತು ಬೆಳಕಿಗೆ ಬರ್ತಾ ಇದ್ದಾರೆ. ಇವತ್ತು ಈ ಸಿಗ್ಲಿ ಬಸ್ಸ ಈ ಡಿ.ಒ. ಹಡಪದ ಅಪ್ಪಣ್ಣವರ ಒಂದು ಮನೆಗೆ ಬಂದು ಅವರು ಮಾಡಿದಂಥ ಈ ಮುಂಡ್ರಿಗಿ ತಾಲೂಕು ಅಷ್ಟೇ ಅಲ್ಲ, ಕರ್ನಾಟಕದಾಗ ಪ್ರತಿಯೊಂದು ಕ್ಷೇತ್ರಗಳ ಸರ್ವೆ ಮಾಡಿ ಅವರು ವರ್ಷಕ್ಕೆ ಕಮ್ಮಿ ಅಂದ್ರೂ 3-4 ಸಲ ರಕ್ತದಾನ ಮಾಡಿ ಇವತ್ತು ಅಂದರು ಅನಾಥರು, ಕುಂಟ್ರು ಫುಟ್ಪಾತ್ನಲ್ಲಿ ಬಿದ್ದವರಿಗೆ ಒಂದು ವ್ಯವಸ್ಥೆ ಕೊಟ್ಟು ಮತ್ತು ಸಮಾಜ ಸೇವೆ ಮಾಡ್ತಾನ. ಅವರ ಒಂದು ವೃತ್ತಿನ ಮನೆಯಲ್ಲೇ ಮಾಡ್ತಾನ. ಇವತ್ತು ಇತಿಹಾಸನ ಬರೆದಿದ್ದಾರೆ. ಯಾಕಂದರೆ ಈ ಸಿಗ್ಲಿ ಬಸ್ಸ ಅಂತಿಂಥವ್ರ ಮೇಲೆ ನಂಬಿಕೆ ಇಟ್ಟು ನಾನು ಜಾಗೃತಿ ಮೂಡಿಸೋನಲ್ಲ. ಇವತ್ತು ಡಿ.ಒ. ಹಡಪದಣ್ಣವರು ನನಗೆ ಸುಮಾರು ವರ್ಷಗಳಿಂದ ಪರಿಚಯ ಇದ್ದಿದ್ದರಿಂದ, ಇವರ ಸಮಾಜ ಸೇವೆ ನಾನು ಕಣ್ತುಂಬ ನೋಡಿದ್ರಿಂದ ಇವರ ಒಂದು ಇತಿಹಾಸನ ನಾನು ಬೆಳಕಿಗೆ ತರಬೇಕು. ಇವರು ಪಡೆದಂಥ ಪ್ರತಿಯೊಂದು ಪ್ರಶಸ್ತಿ, ಇವರ ಆಸ್ತಿಯನ್ನು ಪ್ರತಿಯೊಂದು ಪ್ರಶಸ್ತಿ ಇವತ್ತು ಸಚಿನ್ ತೆಂಡೂಲ್ಕರ್ ಒಂದು ಸೆಂಚುರಿ ಹೊಡೆದ್ರೆ ಕೋಟಿಗಟ್ಟಲೆ ರೊಕ್ಕ ಕೊಡ್ತಾರೆ. ಆದರೆ ಈತ ಒಂದು ಸಲ ರಕ್ತ ಕೊಡಲಿ, ಒಂದು ಅಂದ್ರು ಅನಾಥರ ಕುಂಟ್ರನ್ನ ಒಳ್ಳೆ ವ್ಯವಸ್ಥೆಯಲ್ಲಿ ಇಟ್ಟು ಅವ್ರನ್ನ ಸಂರಕ್ಷಣೆ ಮಾಡೋಂಥ ಈ ಸಮಾಜ ಸೇವಕನಿಗೆ ಸಿಕ್ಕಿದ್ದು ಇತಿಹಾಸದ ಪ್ರಶಸ್ತಿ, ಒಂದೊಂದು ಮೆಡ್ಲುಗಳು. ಇಂಥ ಒಂದು ಇತಿಹಾಸ ಪಡ್ಕೊಂಡಂಥ ಹಡಪದಪ್ಪಣ್ಣ ಸಾಮಾನ್ಯ ಸೇವಕ, ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಸಮಾಜ ಸೇವಕ ಸ್ಥಾನದಲ್ಲಿ ಇತಿಹಾಸ ಕೊಟ್ಟಂಥ ಈ ಪುಣ್ಯಾತ್ಮನ ಒಂದು ವ್ಯವಸ್ಥೆ ಯಾವ ಮಟ್ಟಕ್ಕೆ ತರಬೇಕನ್ನೋದು ಈ ಸಿಗ್ಲಿ ಬಸ್ಸ ಈ ಒಂದು ಸಿರಹಟ್ಟಿ ಕ್ಷೇತ್ರ, ಅದು ಮೀಸಲ ಕ್ಷೇತ್ರ. ಆ ಮೀಸಲ ಕ್ಷೇತ್ರದಲ್ಲಿ ಎಂತಿಂಥ ಘಟಾನುಘಟಿ ರಾಜಕಾರಣಿಗಳು ಬಂದು ಇವತ್ತು ಈ ಸಿರಹಟ್ಟಿ ಕ್ಷೇತ್ರ ಅಭಿವೃದ್ಧಿ ಮಾಡ್ತೀನಿ ಅಂತಂದು ಪಣ ತೊಟ್ಟವರು ಎಲ್ಲ ಬಿದ್ದು ಹೋಗ್ತಾರ. 5 ವರ್ಷ ಆಟ ಆಡ್ತಾರ, ದುಡ್ಡು ಮಾಡ್ಕೋದ್ರೆ ಕೈ ಬಿಟ್ಬಿಡ್ತಾರ. ಆದರೆ
ಈ ಸಿಗ್ಲಿ ಬಸ್ಸ ನಮ್ಮ ಶಿರಹಟ್ಟಿ ಕ್ಷೇತ್ರಕ್ಕೆ ಆ ಒಳ್ಳೆ ಸಮಾಜ ಸೇವಕ ಅನುಭವಸ್ಥ ಸರ್ವೆ ಮಾಡಿದಂಥವ ಬಡವರು ಯಾರು ಶ್ರೀಮಂತರು ಯಾರು ಅನ್ನಂತ ಅರಿವು ತಿಳ್ಕೊಂಡಂಥವ ಈ ಒಬ್ಬ ಸಮಾಜ ಸೇವಕನ ಕೈಯಾಗ ಈ ಒಂದು ಶಾಸನದ ನೀತಿ ನಿಯಮಗಳ ಒಂದು ಗದ್ದಿಗೆ ಈ ಶಿರಹಟ್ಟಿ ಕ್ಷೇತ್ರದ ಗದ್ದಿಗಿನ ಇಂಥ ಒಬ್ಬ ಪುಣ್ಯಾತ್ಮನ ಕೈಯಾಗ ಕೊಟ್ರ ಇವತ್ತು ಈ ಸಿಗ್ಲಿ ಬಸ್ಸ ಈ ಒಂದು ಸಮಾಜ ಸೇವಕನ ಮನೆಗೆ ಬಂದು ಆತನ ಒಂದು ಸಾಧನೆಯ ಹಾದಿಯಲ್ಲಿ ನಡೆದು ಬಂದಂಥ